ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೋಗ್ತಾ ಇದ್ದೀನಿ ರಾಮದೇವರ ಬೆಟ್ಟ. ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಎರಡು ಫಿಲಮ್ಗಳು ಶೂಟ್ ಆಗಿದೆ. ಸೋಲೆ ಮತ್ತು ಗಬ್ಬರ್ ಸಿಂಗ್ ಅಂತ ಹಿಂದಿ ಫಿಲಮ್ಗಳು. ಒಂದು ಉತ್ತಮವಾದ ಬಂಡೆ. ಇದಕ್ಕೂ 2-3 ಸರಿ ಬಂದಿದ್ದೀನಿ ಸ್ನೇಹಿತರ ಜೊತೆಗೆ. ಇದೇ ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಮಾಡಿಕೊಂಡು ಬರ್ತಾ ಇರೋದು. ಬಟ್ ಇದು ನೋಡಿದರೆ ಆಫ್ ರೋಡೆಲ್ಲ ಸ್ವಲ್ಪ ಗದ್ದೆದ್ದು ಹೋಗಿದೆ. ನಾರ್ಮಲಾಗಿ ಬರೋಕ್ಕೆ ಆಗೋಲ್ಲ, ಬೈಕಲ್ಲಿ ಆಫ್ ರೋಡ್ ಆಗುತ್ತೆ. ಸ್ನೇಹಿತರೆ ಇದನ್ನು ಕೇರ್ಫುಲ್ಲಾಗಿ ಬನ್ನಿ. ಸ್ನೇಹಿತರೆ ಯಾವಾಗೆಲ್ಲ ಬೇಜಾರಾಗುತ್ತೆ ಆವಾಗ ಸುಮ್ಮನೆ ಒಂದು ಬೈಕ್ ಹಾಕ್ಕೊಂಡು ಬರ್ತಾ ಇರೋದಕ್ಕೆ ಆ ಕಡೆ ಈ ಕಡೆ ಯಾವ್ದಾದ್ರು ಒಂದು ಟ್ರಿಪ್ ಇದೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ತುಂಬ ದಿನ ಆದಮೇಲೆ ಈ ಕಡೆ ಬಂದಿರೋದು. ಸ್ವಲ್ಪ ಡ್ರೈ ಆಗಿ ಬಿಸಿಲಲ್ವಾ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದೆ. ಆಲ್ರೆಡಿ ಇದು 3ನೇ ಪ್ಲೇಸ್ ನಾನು ಆಲ್ರೆಡಿ ವಿಸಿಟ್ ಮಾಡ್ತಾ ಇರೋದು. ಫಸ್ಟು ಬಂದುಬಿಟ್ಟು ರೇವಣಸಿದ್ದೇಶ್ವರ ಬೆಟ್ಟ ಹೋಗಿದ್ದೆ. ಅದಾದಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲೊಂದು ಹೋಗಿದೆ. ಸುಮ್ಮನೆ ಒಂದು ಡೈಲಿ 3 ಟ್ರಿಪ್ ಮಾಡೋಣ ಅಂತ ಬಂದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಂಟ್ರೆನ್ಸ್ ಎಲ್ಲ 50 ರೂಪಾಯಿ ಪೇ ಮಾಡಿ ಅಂದಾಗೆ ಒಂದು 2 ಕಿಲೋಮೀಟ್ರ್ ಬರಬೇಕು. ಸೊ ಬನ್ನಿ ಇಲ್ಲಿ ಪಾರ್ಕ್ ಮಾಡೋಣ. ಆ ಕಡೆ ಹಾಕ್ತೀನಿ ತೊಗೊಳ್ಳಿ. ಓಕೆ, ಏನು ಆವಾಜ್ ಹಾಕ್ತಾನ ಈ ರೇಂಜಿಗೆ ಶಾಂತಿ ಇದ್ರೆ. ಟ್ರಕ್ಕಿಂಗ್ ಮಾಡುವಾಗ ಏನೇನಿದೆ ಅಂತ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಂದರೆ ಇಲ್ಲಿ ನೋಡ್ಬೋದು. ಆಮೇಲೆ ಇಲ್ಲೇನೋ ಸ್ಕ್ಯಾನರ್ ಕೊಟ್ಟಿದ್ದಾರೆ. ರಾಮದೇವರ ಬೆಟ್ಟಕ್ಕೆ ಸ್ಕ್ಯಾನರ್ ಅಂತ ನೋಡೋಣ, ಗೂಗಲ್ ಮಾಡೋಣ. ನೋಡೋಣ ಗೂಗಲ್ ಇದೆಯಾ? ಸ್ಕ್ಯಾನ್ ಮಾಡಿದೆ. ಗೂಗಲ್ ಓಪನ್ ಆಗಿದೆ ಸ್ನೇಹಿತರೆ. ರಾಮದೇವರ ಬೆಟ್ಟದ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ, ಬಟ್ ಕನ್ನಡದಲ್ಲಿ ಇಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ನಂಬರು ಎಲ್ಲ ಇದೆ. ಶ್ರೀ ಪಟ್ಟಾಭಿರಾಮಾಯ ದೇವಾಲಯ ಅಂತ. ನೋಡೋಣ ಬನ್ನಿ, ಮುಂದೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ರಾಮದೇವ್ರ ಬೆಟ್ಟ ಬಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಕೆಳಗಡೆ. ಯಾರೂ ಹೋಗಲ್ಲ ಅನ್ಸುತ್ತೆ ಅಲ್ಲಿ ಜಾಸ್ತಿ. ಮುಂಚೆ ಕಾಪಿರೈಟ್ ಬಂದ್ಬಿಡುತ್ತೆ, ಮ್ಯೂಸಿಕ್ ತೆಗೆದುಬಿಡೋಣ. ನಮ್ಮ ಬೆಟ್ಟ ಅಥವಾ ಟ್ರೆಕ್ಕಿಂಗ್ ಮಾಡುವಾಗ ದೇವಸ್ಥಾನಗಳಿಗೆ ಬಂದಾಗ ಜಾಸ್ತಿ ನಾನು ದೇವರ ಸಾಂಗ್ಗಳು ಹಾಕ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀನಿ. ಜಸ್ಟ್ ಇವಾಗ ಪಡ್ಕೊಳ್ಳಿ. ವೇಣುಗೋಪಾಲ ಸ್ವಾಮಿ ಇದೆ ಇಲ್ಲಿ, ಫುಲ್ ಡೌನಲ್ಲಿದೆ. ಹಾಕೋತಿದ್ದೀರಾ? ಆಲ್ಮೋಸ್ಟ್ ತುಂಬ ಕಷ್ಟಕರವಾಗಿದೆ. ಹಾಂ, ಅಣ್ಣ ತಲೆ ತೆಗ್ದಿದ್ದಲ್ಲ ಬೆವರ್ಸಿ. ಅಣ್ಣ ಎದ್ದೇಳ್ತಾರ ಅವಾಗ ಹೋಗ್ಬಿಟ್ರೆ. ಸೆಟ್ಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ಯಾರ. ಸುಮ್ಮನೆ ಸದ್ಯನೇ ಇಲ್ಲ ಬಾ. ನೋಡ್ಬೋದು, ಒಳ್ಳೆ ನೇಚರ್ ನಡುವೆ ಇದೆ ಮಧ್ಯದಲ್ಲಿ. ಎಲ್ಲರೂ ಬಂದು ವೀಕ್ಷಣೆ ಮಾಡಿ. ವೇಣುಗೋಪಾಲ ಸ್ವಾಮಿ ನೋಡಿ, ಜೈ ಶ್ರೀರಾಮ್ ಈ ಥರ ಮಾರ್ಕ್ ಇದೆ. 43 ಮೀಟರ್ಸ್ ಇದೆ ಅಷ್ಟೇ. 43 ಮೀಟರ್, ಜಸ್ಟ್ 430 ಮೀಟರ್ಸ್ ಅಲ್ಲ, 43. ನೋಡಿ ಯಾವ ಥರ ಇದೆ ಪಾತಾಳ. 143ನಾ? ಆ ಥರ ಎಲ್ಲ ಅಳಿಸಲ್ಲ ಯಾರು. ಹಾಂ, ಹೋಗಿ ನಡ್ಕೊಂಡು ಹೋಗಪ್ಪ. ಸೊ ಡಿಫಿಕಲ್ಟ್ ಆಗಿದೆ ಇದು ಟ್ರಕ್ಕಿಂಗ್ ಹಾಬಿ ಯಾರಿಗಿದೆ ಅವರೆಲ್ಲ ಬಂದ್ಬಿಟ್ಟು ಮಾಡ್ಬೋದಿರ್ತಾರೆ. ದೇವಸ್ಥಾನ ನೋಡ್ಬೋದು ಹೋಗಿ. ವೇಣುಗೋಪಾಲ ಸ್ವಾಮಿ. नहीं हमारे सारे बंदे बढ़िया है, किसी को हटाना नहीं।
ವೀಕ್ಷಕರೇ ನೋಡ್ಬೋದು ಟ್ರಕ್ಕಿಂಗು ಸ್ಲಿಪ್ಪರಲ್ಲಿ ವಿತೌಟ್ ಸ್ಲಿಪ್ಪರ್ ತುಂಬಾ ಕಷ್ಟ ಇದೆ. ವಿತ್ ಶೂಗೆ ಹಾಕೋ ಬರಬೇಕು ಅಂದರೆ ದೇವಸ್ಥಾನದ ಬೆಟ್ಟ ಇದು ರಾಮದೇವರ ಬೆಟ್ಟ ಇದು, ಅದಕ್ಕೋಸ್ಕರ. ಬಂದಿದ್ದೆ ಇದೊಂದ್ಸರಿ ದೂರ ಇದೆಯಾ ಎಂತ ಮಾಡ್ದ? ಇಲ್ಲಿಗೆ ಬಂದು ಲಾಸ್ಟ್ ಹೋಗಿದ್ದು ನಾನು, ಇದೇ ಲಾಸ್ಟು. ಇನ್ನೂ ಕೆಳಗಿದೆಯೇನೋ ಗೊತ್ತಿಲ್ಲ. ಇನ್ನೂ ಕೆಳಗಡೆ ಇದೆಯಾ? ರೋಡ್ ಇದೆ, ಖಾಲಿ ರೋಡಾ? ಸುಮ್ಮನೆ ಒಟ್ಟು ವ್ಯಾಯಾಮ ಮಾಡಿದಂಗೆ ಕೆಳಗೆ ಇಳಿದು ಹೋಗೋಕ್ಕಷ್ಟೇ ಅದು. ಎಲ್ಲ ಹೆಂಗೆ ಕಲ್ಲುಗಳೆಲ್ಲ ಜೋಡಣೆ ಮಾಡಿರ್ಬೋದು ಅಂತ ಅವರೆಲ್ಲ. ಶ್ರೀ ರಾಮಗಿರಿ ಪುಣ್ಯಕ್ಷೇತ್ರ ಕೋಟೆ ಆಂಜನೇಯ ಸ್ವಾಮಿ ದೇವರು. ಇದು ವೇಣುಗೋಪಾಲ ಸ್ವಾಮಿ ಇನ್ನೂ ಕೆಳಗಡೆ ಇರಬೇಕು ಅನ್ಸುತ್ತೋ. ಇನ್ನು ವೇಣುಗೋಪಾಲ ಸ್ವಾಮಿ ಸ್ನೇಹಿತರೆ, ವೇಣುಗೋಪಾಲ ಸ್ವಾಮಿನ ಕೆಳಗಡೆ ಇದೆ ಅನಿಸುತ್ತೆ ನಮಗೇನು. ನಾವು ಬಂದಿರೋದಿದೆ ಲಾಸ್ಟ್ ಟೈಮ್ ಬಂದಿರೋವಾಗ ಇಲ್ಲಿಗೆ ಲಾಸ್ಟ್ ಬಂದಿದೆ. ಕೋಟೆ ಆಂಜನೇಯ ಸ್ವಾಮಿ ಅಂದರೆ ಕೋಟೆಗೆ ಆಂಜನೇಯನೇ ಶ್ರೀರಕ್ಷೆ ಇದ್ದಾಗೆ, ಶ್ರೀರಾಮದೇವರ ಬೆಟ್ಟ ಅಲ್ವಾ, ಅದಕ್ಕೋಸ್ಕರ. ಇನ್ನು ಕೆಳಗಡೆ ಹೋಗ್ಬೇಕಾ ಏನೋ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಹೋಗೋದಾ ಬಿಡೋದಾ ಅಂತ. ಬನ್ನಿ, ಆದಷ್ಟು ಸ್ವಚ್ಛತೆಗೆ ಗಮನ ಕೊಡಿ. ಆಮೇಲೆ ಯಾರಾದರೂ ಸ್ಮೋಕರ್ಸ್ ಇದ್ದರೆ ಅವರೆಲ್ಲ ಈ ಕಡೆ ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕಂದರೆ ಇದು ಫುಲ್ ಕಾಡು ನೋಡ್ಬೋದು ನೀವು, ಫುಲ್ ಮರ ಗಿಡ ಎಲ್ಲ ಇದೆ. ಜಸ್ಟು ಇಲ್ಲಾಂದರೆ ಸ್ಮೋಕ್ ಗೀಕ್ ಮಾಡಿಬಿಟ್ಟು ನೀವೇನಾದ್ರು ಮಾಡಿದರೆ ಬೆಂಕಿ ಹತ್ಕೊಳ್ಳುತ್ತೆ, ಫೈರೆಲ್ಲ ತುಂಬ ಕಷ್ಟ ಆಗುತ್ತೆ. ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ, ಗೂಡುಗಳೆಲ್ಲ ಇರುತ್ತೆ. ಆದಷ್ಟು ಬರೋರು ಸ್ಮೋಕಿಂಗ್, ಪ್ಲಾಸ್ಟಿಕ್, ಒಣ ತ್ಯಾಜ್ಯಗಳನ್ನೆಲ್ಲ ತ್ಯಾಜ್ಯ ಎಲ್ಲ ತರಬೇಡಿ. ಇನ್ನೂ ಕೆಳಗಡೆ ಇದೆ ಅನಿಸುತ್ತೆ ಸರ್. ಇಷ್ಟೇ ಲಾಸ್ಟು ನೋ ಸ್ನೇಹಿತರೆ, ಇನ್ನೂ ಕೆಳಗಡೆ ಇದೆ ಡೌನು. ಅಲ್ಲಿವರೆಗೂ ಇಳಿಯೋಕ್ಕಾಗಲ್ಲ ನಮ್ಮ ಕೈಲಿ, ಎನರ್ಜಿ ಖಾಲಿ ಆಗಿಬಿಟ್ಟಿದೆ. ಯಾಕಂದರೆ ಈಗ ಆಲ್ರೆಡಿ 3ನೇ ಟ್ರೆಕ್ಕಿಂಗ್ ಆಗಿರೋದ್ರಿಂದ ತುಂಬ ಕಷ್ಟ ಇದೆ. ಫಸ್ಟು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೀವಿ. ಅದಾದಮೇಲೆ ನೆಕ್ಸ್ಟು SRS ಹಿಲ್ಸ್, ರೇವಣಸಿದ್ದೇಶ್ವರ ಟ್ರೆಕ್ಕಿಂಗ್ ಹೋದಿವಿ. ಇವಾಗ ಅದೆಷ್ಟು ರಾಮದೇವರ ಬೆಟ್ಟ ಬಂದಿದ್ದರಿಂದ ಆಲ್ರೆಡಿ ಫುಲ್ ಎನರ್ಜಿ ಖಾಲಿಯಾಗಿದೆ, ಊಟ ಇಲ್ಲ, ದೇವರ ಪ್ರಸಾದ ಮೇಲೆ ಇದೆ. ಈಗ ಹೋಗೋಣ. ಇನ್ನೂ ಕೆಳಗಡೆ ಇದೆ ಅನಿಸುತ್ತೆ, ಇಲ್ಲೇನು ಬೋರ್ಡು ಅಥವಾ ಏನೂ ಇಲ್ಲ. ದಯವಿಟ್ಟು ಈ ವಿಡಿಯೋ ಏನಾದರೂ ಆಡಳಿತ ಮಂಡಳಿ ಏನಾದ್ರು ನೋಡಿದರೆ ದಯವಿಟ್ಟು ಬೋರ್ಡ್ ಹಾಕಿ, ಕೆಳಗಡೆ ಏನು ಇಲ್ಲ ಅಂತನಾರು ಹಾಕಿ, ಅಟ್ಲೀಸ್ಟ್ ಏನಾದ್ರು ಇದ್ದರೆ ಏನು ಇದೆ ಅಂತನಾರು ಹಾಕಿ. ಈಗ ಬನ್ನಿ ಮತ್ತೆ ಬ್ಯಾಕ್ ಟು ಮೇಲೆ ಹೋಗೋಣ. ಇಳಿಯೋದಷ್ಟೇ ಇವಾಗ. ನೆಕ್ಸ್ಟು ಟ್ರಕ್ಕಿಂಗ್ ಎಲ್ಲ ಮುಗೀತು. ನಮ್ಮ ಭಾವದವ್ರು ಇವಾಗ ತುಂಬ ಎನರ್ಜಿ ಲಾಸ್ ಆಗ್ಬಿಟ್ಟಿದೆ, ಅವರಿಗೆ ತುಂಬ ಕಷ್ಟ ಬಿದ್ದುಬಿಟ್ಟು ಹತ್ತವ್ರೆ. ಸ್ವಲ್ಪ ಕೆಳಗೆ ಹೋದ್ರೆ ಮೇಲಿನ ಕೆಳಗಿಂದ ಹುಡುಗ ಬರ್ಬೇಕು. ಇದನ್ನ ವರ್ಷಕೊಂಡ್ಬಿಡು ಇದು ಮಾಡೋಣಂತ. ಎಲ್ಲ ಇದಕ್ಕೆ ಇಟ್ಟನ ಏನಿಲ್ಲ, ಕೆಳಗಡೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹೋಗೋಣ ಕೆಳಗೆ. ನೀವು ನೋಡಿದ ಮೇಲ್ಗಡೆ ಅಲ್ಲಿ ಫೋಟೋ ಮೇಲ್ಗಡೆ ಐತೆ, ಇದೈತೆ, ಹೆಸರೈತೆ, ಆದರೆ ಅದು ಎಲ್ಲೈತೆ ಅಂತಾನೆ ಗೊತ್ತಿಲ್ಲಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನನಗೆ ಹೇಳ್ತಿದ್ದ, ಇವಾಗ ಹೆಂಗೆ ಹತ್ತಾ ಇದ್ದಾನೆ ಅಂತ ನೀವೇ ನೋಡ್ತಾ ಇದ್ದೀರಾ. ನನಗೆ ಎನರ್ಜಿ ಖಾಲಿ ಆಗಿದೆ ಅಂತಾನೆ. ಫುಲ್ ಎನರ್ಜಿಯಾಗಿ ಹತ್ತಾ ಇದ್ದಾನೆ. ಆದರೆ ಜಾಗ ಮಾತ್ರ ಕಲ್ಲುಗಳ ಮಧ್ಯೆ ಹಾರ್ಕೊಂಡು ಹೋಗ್ಬೇಕು. नीचे जा रहे हैं तो ಸ್ನೇಹಿತರೆ, ಅವಾಗ ತಿಂಗಳಿಗೆ ಒಂದ್ಸರಿ ಟ್ರೆಕ್ಕಿಂಗ್ ಮಾಡಿ, ಈ ಥರ ಎಕ್ಸಸೈಸ್ ಮಾಡಿ. ನೀವು ಸ್ಮೋಕರ್ ಆಗಿದ್ರೆ ಅಟ್ಲೀಸ್ಟು ಸ್ಮೋಕ್ ಮಾಡೋದ್ರಿಂದ ಎನರ್ಜಿ ಫೀಲ್ ಹೊರಗಡೆ ಹೋಗುತ್ತೆ. ನಿಮ್ಮ ಕಾಫ್ ಏನಾಗುತ್ತೆ ಒಳಗಡೆ ಶ್ವಾಸಕೋಶ ಬ್ಲಾಕ್ ಆಗಿರುತ್ತಲ್ಲ, ಅದೆಲ್ಲ ಹೊರಗಡೆ ಹೋಗುತ್ತೆ. ದಯವಿಟ್ಟು ಅವಾಗ ಈ ಥರ ಎನರ್ಜಿಕ್ ಟ್ರಕ್ಕು ಅಥವಾ ದೇವಸ್ಥಾನ, ಟೆಂಪಲ್ಗಳು, ಕ್ರಿಟಿಕಲ್ ಸಿಚುವೇಶನ್ನ ಹತ್ತಿ ಇಳೀರಿ. ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗುತ್ತೆ, ವ್ಯಾಯಾಮ. ಮಸಲ್ಸ್ ಎಲ್ಲ ಕ್ರಾಂಪ್ ಆಗೋದು
ತುಂಬ ಆರಾಮಾಗಿ ಇರ್ಬೋದು. ಏನು ಜೀವನದಲ್ಲಿ ದುಡಿಯೋದೇ ಮುಖ್ಯ ಅಲ್ಲ. ಯಾವಾಗಾದ್ರೂ ಒಂದು ತಿಂಗಳಲ್ಲಿ ಒಂದು ದಿನ ರಜೆ ಹಾಕ್ಬಿಟ್ಟು ಅಥವಾ ಒಂದು ಸಂಡೇನೋ ಎಲ್ಲರೂ ಒಂದು ಕಡೆ ಔಟ್ಸೈಡ್ ಹೋಗಿ ನಿಮ್ಮ ದೇಹನೂ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ಜಿಮ್ಮಿಗೆ ಹೋಗೋದ್ರಕ್ಕಿಂತ ಒಂದು ತಿಂಗಳ ಟ್ರೆಕ್ಕಿಂಗ್ ಮಾಡಿ ಈ ಥರ ಜಾಗದಲ್ಲಿ 1 ತಿಂಗಳ ಜಿಮ್ ಮಾಡಿದ್ದು ಒಂದೇ ದಿನದಲ್ಲಿ ಕರ್ಗೋಗುತ್ತೆ. ಟ್ರೆಕ್ಕಿಂಗ್ ಮಾಡೋದ್ರಿಂದ ಇಂಪಾರ್ಟೆಂಟ್ಸ್ ಏನಿದೆ ಅಂದರೆ ನಿಮ್ಮ ದೇಹ ಒಂದು ಸ್ವಲ್ಪ ದಂಡಿಸುತ್ತೆ, ಆಮೇಲೆ ಮಸಲ್ಸ್ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಆಮೇಲೆ ನೀವು ಡೈಲಿ ಜಿಮ್ಮಿಗೆ ಹೋಗೋದು ಕಂಟೆಂಟ್ ಅದೇ ಬೇರೆ, ನಿಮ್ಮದು ಮಸಲ್ ಗ್ರೋತ್ ಮಾಡೋದಕ್ಕೆ. ಇದು ಬಂದಿರೋದು ನಿಮ್ಮ ಫನ್ ಆ್ಯಕ್ಟಿವಿಟಿ, ಅಂದರೆ ಸ್ವಲ್ಪ ಎನರ್ಜಿ ಲೋ ಮತ್ತು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೋಸ್ಕರ ಬರ್ತೀರಾ. ದಯವಿಟ್ಟು ಬನ್ನಿ, ಆವಾಗವಾಗ ಒಂದ್ಸರಿ ಟ್ರೆಕ್ಕಿಂಗ್ ಮಾಡಿ ಬಂದು. ಟ್ರೆಕ್ಕಿಂಗ್ ಮಾಡೋ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ, ನೀವು ಏನಾದರೂ ಚೈನ್ ಸ್ಮೋಕರ್ಸ್ ಆಗಿದ್ದರೆ ಅಥವಾ ಚೈನ್ ಸ್ಮೋಕರ್ಸು ಅಥವಾ ಏನಾದರೂ ಹ್ಯಾಬಿಟ್ ಇದ್ದರೆ, ನಿಮ್ಮದು ಡ್ರಿಂಕಿಂಗ್ ಈ ಥರ ಹ್ಯಾಬಿಟ್ಸ್ ಡೈಲಿ ಮಾಡ್ತಾಯಿದ್ರೆ, ನೀವು ಒಂದು ಸರಿ ಬಂದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿಲಿ ಸ್ವಲ್ಪನಾದ್ರು 10% ಆದರೂ ಸ್ವಲ್ಪನಾದ್ರು ಕಡಿಮೆ ಆಗುತ್ತೆ. ಏನಕ್ಕಂದರೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ ನಿಮ್ಮದು ಸ್ವಲ್ಪ ಶ್ವಾಸಕೋಶ ಶುದ್ಧಿ ಆಗುತ್ತೆ. ಆವಾಗ ಬನ್ನಿ ಟ್ರೆಕ್ಕಿಂಗ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬಾ ಇಷ್ಟ ಅಂದರೆ ಟ್ರೆಕ್ಕಿಂಗು. ನಾನು ಅದಕ್ಕೋಸ್ಕರ ಯಾವಾಗಾದ್ರು ಟ್ರೆಕ್ಕಿಂಗ್ ಅಂದರೆ ಬರ್ತೀನಿ. ಜೊತೆಗೆ ಯಾರೂ ಸಿಗೋಲ್ಲ, ಕ್ಯಾಮ್ರಾಮ್ಯಾನ್ ಬೇಕಾಗುತ್ತೆ ನಮಗೆ. ಕ್ಯಾಮ್ರಾ ಹಿಡಿಯೋಕ್ಕೆ ಕ್ಯಾಮ್ರಾನೇ ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನೋಡ್ಬೋದು, ತುಂಬ ಕಷ್ಟ ಇದೆ. ನಾನು ಏನಕ್ಕಂತ ಸ್ಲಿಪ್ಪರ್ ಬಿಚ್ಬಿಟ್ಟು ಬರ್ತಾಯಿದ್ದೀನಿ ಅಂದರೆ, ಇದು ದೇವಸ್ಥಾನ ಬೆಟ್ಟ ಅಲ್ವಾ, ರಾಮದೇವರು ಅಂತ ಐತೆ. ಪಟ್ಟಾಭಿ ರಾಮ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಿರೋ ಜಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿರೋದಿದ್ರೆ ಈ ವಿಡಿಯೋ ಏನಾದ್ರು ಈ ಕಡೆ ಸೈಡ್ ರಾಮನಗರದಲ್ಲಿ ಯಾರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ರಿಸರ್ಚ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ, ಇದ್ರ ಬಗ್ಗೆ ತಿಳ್ಕೊಂಡು ಇದು ಮಾಡೋಣ ಅಂದರೆ ChatGPTನೂ ವರ್ಕ್ ಆಗ್ತೀನಿಲ್ಲ ಯಾಕೋ ನನ್ನ ಫೋನಲ್ಲಿ. ಸೊ ಇದೇ ಥರ ಕಂಟೆಂಟ್ಗೆ ನನ್ನ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಪ್ರಸಾದ ಇದೆ, ಪ್ರಸಾದ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾವು ರಿಟರ್ನ್ ಬೆಂಗಳೂರು ಹೋಗ್ತಾಯಿದ್ದೀವಿ. ಹೆಂಗಿದೆ? ಹೆಂಗಿದೆ? ಅಪ್ಪ, ರಾಮದೇವರ ಬೆಟ್ಟ ನೋಡಿದೆ ಸ್ನೇಹಿತರೆ, ತುಂಬಾ ಉತ್ತಮವಾದ ದೇವರ ಪ್ರಸಾದ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ. ಇದೇ ಎಂಟ್ರಿ, ಚೆಕ್ ಪೋಸ್ಟು ಎಲ್ಲ ಚೆಕ್ ಮಾಡ್ಬಿಟ್ಬಿಡ್ತಾರೆ ಕಾರಲ್ಲಿ. ಬಿಡ್ತಾರೆಲ್ಲೋ ಗೊತ್ತಿಲ್ಲ. ನಾನು ಹಿಂಗೆ ಅಡ್ಡ ನಿಲ್ಸ್ಬಿಟ್ರೆ ಕಣ, ಮುಂದೆ ಹೋಗುತ್ತೆ ಬಿಡಿ, ಹಿಂದೆ ಹೋಗಲ್ಲ. ವೀಕ್ಷಕರೇ, ಇವತ್ತಿನ ದಿನದ ಬೇಕಾದ್ರೆ ನೋಡ್ಕೊಳ್ಳಿ, ಬಾಡಿಗೆ ಕಾರ್ ತಗೊಂಡ್ಮೇಲೆ ಅವ್ನಿಗೆ ಹಿಂದೆ ನೋಡ್ಬಿಟ್ಟು ಅವ್ರಿಗೆ ಬರಲ್ವಾ, ಅಷ್ಟು ಜಾಗ ಐತೆ.
ಗೊತ್ತಾಗುತ್ತಾನೆ ಕ್ಯಾಮ್ರಾದಲ್ಲಿ. ಎಲ್ಲ ಬೋರ್ಡ್ ಇರಲ್ಲ ಹೊಸ ಡ್ರೈವರ್. ಅಯ್ಯೋ, ಈ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಂತ ಬೇಜಾರಾಗೋಗ್ಬಿಟ್ಟು ಯಾವ ಕಾರು ಹೋಗ್ಬೇಕಂದ್ರೆ ರೋಡಲ್ಲಿ. ಒದ್ದೆ ಆಗೋಗುತ್ತೆ ಶರ್ಟ್ ಎಲ್ಲ. ಎಕ್ಸ್ಪ್ರೆಸ್ ವೇ ಅದರಲ್ಲಿ ಹೋಗಂಗಿಲ್ಲ ನಾವು. ಟೂ ವೀಲರ್ ಅಲೋ ಇಲ್ಲ. ಎಕ್ಸ್ಪ್ರೆಸ್ ವೇ ಇದೆ, ಬಟ್ ಏನು ಪ್ರಯೋಜನ ಇಲ್ಲ ನಮಗೆ. ಏನ್ ಮಾಡಕ್ ಕಾರು ಅಷ್ಟೇ.